ನಿಮ್ಗೊಂದು ವಿಷಯ ಗೊತ್ತಾ, ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ನಮ್ಮ ಹೆಣ್ಣು ಮಕ್ಕಳನ್ನ ಕ್ಯಾರೆಕ್ಟರ್ಲೆಸ್ ಆಗಿ ಮಾಡ್ತಾ ಇದೆ. ಈಗ ನೀವು ಒಂದು ಪ್ರಶ್ನೆಯನ್ನ ಕೇಳಬಹುದು, ಹೇಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದ್ರಿಂದ ಕ್ಯಾರೆಕ್ಟರ್ಲೆಸ್ ಆಗ್ತಾರ ಅಂತ. ಈಗ ನೀವು ಯೋಚನೆ ಮಾಡಿ ನೋಡಿ, ಮೊದಲು ಹುಡುಗರು ಹುಡುಗಿರನ್ನ ಅಪ್ರೋಚ್ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸ ಆಗಿತ್ತು. ಯಾಕಂದ್ರೆ ಮೊದಲು ಹುಡುಗರು ಹುಡುಗಿರನ್ನ ಅಪ್ರೋಚ್ ಮಾಡುವ ರೀತಿ ಹೇಗಿತ್ತಂದ್ರೆ ಫಿಸಿಕಲ್ ಆಗಿ ಹೋಗ್ತಾ ಇದ್ರು, ಹೋಗಿ ಅಪ್ರೋಚ್ ಗಳನ್ನ ಮಾಡ್ತಾ ಇದ್ರು. ಈಗ ಇನ್ಸ್ಟಾಗ್ರಾಮ್ ಜನರಿಗೆ ಯಾವ ಮಟ್ಟಿಗೆ ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದೆ ಅಂದ್ರೆ, ಹುಡುಗರ ಕೆಲಸ ಇವಾಗ ಹುಡುಗಿಯರ DM ನಲ್ಲಿ ಹೋಗಿ ಅಲ್ಲಿ ಕವಿತೆಗಳನ್ನ ಬರೀತಾ ಇದ್ದಾರೆ. ಈಗ ಹುಡುಗಿರ ಮನಸ್ಸಲ್ಲೂ ಕೂಡ ಆ ರೀತಿಯ ಡಿಸೈರ್ಗಳು ಬರ್ತಾ ಇಲ್ಲ. ಯಾಕಂದ್ರೆ ಮೊದಲು ಫಿಸಿಕಲ್ ಆಗಿ ಹುಡುಗರನ್ನ ಮೀಟ್ ಮಾಡಬೇಕಿತ್ತು. ಈಗ ನಾವು ಆನ್ಲೈನ್ ಅಲ್ಲೇ ಮೀಟ್ ಆಗಿ DM ಗಳಲ್ಲಿ ಪ್ರತಿಯೊಂದು ವಿಷಯಗಳನ್ನ ನಾವು ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳಿ ಅಲ್ಲೇ ಅವ್ರಿಗೆ ಬೇಕಾದಷ್ಟು ಅಟೆನ್ಷನ್ ಸಿಗುತ್ತೆ. ಹುಡುಗಿಯರನ್ನ ಅಪ್ರೋಚ್ ಮಾಡೋದಂದ್ರೆ ಗೊತ್ತಿದ್ದು ರಿಜೆಕ್ಷನ್ ಅನ್ನ ತೆಗೆದುಕೊಳ್ಳೋದಂತ. ಅದಕ್ಕಾಗಿ ತುಂಬಾ ಹುಡುಗರು ಈಗಿನ ಕಾಲದಲ್ಲಿ ಆ ರಿಸ್ಕ್ ನ ತೆಗೆದುಕೊಳ್ಳಲ್ಲ. ಅದ್ರ ಬದಲು ಹುಡುಗಿಯರ DM ನಲ್ಲಿ ಹೋಗಿ ದೊಡ್ಡ ದೊಡ್ಡ ಕವಿತೆಗಳನ್ನ ಬರಿತಾ ಇದ್ದಾರೆ. ಇದರಿಂದ ಹುಡುಗಿರ ಕ್ಯಾರೆಕ್ಟರ್ ಮೇಲೆ ಏನು ಸಂಬಂಧ ಅಂತ ನೀವು ಕೇಳ್ತಾ ಇರಬಹುದು. ಅದನ್ನ ಈಗ ನಾನು ಹೇಳ್ತೀನಿ. ಇದರಲ್ಲಿ ಫಿಸಿಕಲ್ ಅಪ್ರೋಚ್ ನ ನೀಡಂತೂ ಬರಲ್ಲ. ಈಗಿನ ಹೈಪರ್ ಸಕ್ಸಸ್ಫುಲ್ ಮೆನ್ಗಳು ಕೂಡ ಹುಡುಗಿರ DM ಅಲ್ಲಿ ಹೋಗಿ ಅವರಿಗೆ DM ಅನ್ನ ಮಾಡಿ ಅವ್ರಿಗಿಂತ ಕೆಳಗಿನ ಸ್ಟ್ಯಾಂಡರ್ಡ್ ನ ಹುಡುಗಿರನ್ನ ಕೂಡ ಅವರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದರಿಂದ ವ್ಯಾಲ್ಯೂ ಇನ್ಫ್ಲೇಷನ್ ಕ್ರಿಯೇಟ್ ಆಗ್ತಾ ಇದೆ. ಹುಡುಗಿರಿಗೂ ಕೂಡ ಅನಿಸ್ಲಿಕ್ಕೆ ಶುರು ಆಗತ್ತೆ, ಅವಳ ವ್ಯಾಲ್ಯೂ ಅವಳು ಮಾಡಿರೋಕ್ಕಿಂತ ಹೆಚ್ಚೇ ಇದೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ. ಇದರಲ್ಲಿ ಯಾವುದೋ ಒಬ್ಬ ಸ್ಟಡ್ ಅವಳಿಗೆ ಇಷ್ಟ ಆಗ್ತಾನೆ, ಆ ಸ್ಟಡ್ ನ ಈಕ್ವಲ್ ಮಾಡ್ಲಿಕ್ಕೋಸ್ಕರ ಫಿಸಿಕಲ್ ಇಂಟಿಮೆಸಿಯನ್ನ ಹುಡುಗಿ ಕಾಂಪ್ರಮೈಸ್ ಮಾಡ್ತಾಳೆ. ಯಾಕಂದ್ರೆ ಹುಡುಗಿರ ಲೀಗಿಂದ ಹುಡುಗರು ಎಷ್ಟು ಕೆಳಗಡೆ ಇದ್ದಾರೆ ಅಂದ್ರೆ ಸೂಪರ್ ಅಟ್ರಾಕ್ಷನ್ ಅನ್ನ ಹುಡುಗಿ ಪ್ರೀತಿ ಅಂತ ಅಂದ್ಕೊಂಡಿದ್ದಾಳೆ. ಯಾಕಂದ್ರೆ ಅಬೋರ್ಷನ್ ಇವಾಗ ತುಂಬಾ ಕಾಮನ್ ಆಗಿದೆ. ಗವರ್ಮೆಂಟ್ ಕೂಡ ಅದರ ಸಪೋರ್ಟ್ ಗೆ ನಿಂತಿದೆ. ಇಂಟಿಮಸಿಯ ರಿಸ್ಕ್ ಆಲ್ಮೋಸ್ಟ್ ಹುಡುಗಿರದ್ದು ನಿಲ್ಲಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಹುಡುಗರಿಂದ ಹುಡುಗಿರು ಕಮಿಟ್ಮೆಂಟ್ ಅನ್ನ ನಿರೀಕ್ಷಣೆ ಮಾಡಲ್ಲ. ಈಗ ಹುಡುಗಿಗೂ ಕೂಡ ಅನಿಸ್ತಾ ಇದೆ, ಫಿಸಿಕಲ್ ಇಂಟಿಮಸಿಯನ್ನ ಕಾಂಪ್ರಮೈಸ್ ಮಾಡಿದ್ರೆ ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಯನ್ನ ಬೇಕಾದ್ರೂ ಅವಳು ಡೇಟ್ ಮಾಡಬಹುದು ಅಂತ. ಇದರಲ್ಲಿ ರಿಸ್ಕ್ ಅಂತೂ ಇಲ್ಲ. ಸಮಯ ಕಳೀತಾ ಇದ್ದಾಗೆ ಹುಡುಗಿರ ಬಾಡಿ ಕೌಂಟ್ ಹೆಚ್ಚಾಗತ್ತೆ. ಹುಡುಗಿಯರ ಬಾಡಿ ಕೌಂಟ್ ಹೆಚ್ಚಾಗೋದಂದ್ರೆ ಇದರರ್ಥ ಹುಡುಗರ ವ್ಯಾಲ್ಯೂ ಕಡಿಮೆ ಆದಂತೆ. ಬಾಡಿ ಕೌಂಟ್ ಹೆಚ್ಚಾಗ್ತಾ ಇದ್ದ ಹಾಗೆ ಇವರ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಡಂಗೂರ ಹೊಡಿಲಿಕ್ಕೆ ಇವರು ಶುರು ಮಾಡ್ತಾರೆ. ಈಗ ಪ್ರತಿಯೊಂದು ಹುಡುಗಿರನ್ನ ತನ್ನ ತರ ಮಾಡ್ಕೊಳ್ಲಿಕ್ಕೆ ಮೋಟಿವೇಟ್ ಮಾಡ್ತಾರೆ. ಆದ್ರೆ ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ, ಹುಡುಗರು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಇಷ್ಟೊಂದು ಗುಡ್ ಲುಕಿಂಗ್ ಹುಡುಗರದ್ದು ಕೂಡ ಏನು ಸ್ಟ್ಯಾಂಡರ್ಡ್ ಇಲ್ವಾ? ಹಾಗಾದ್ರೆ ಉತ್ತರ ಏನಂದ್ರೆ ಸ್ವಲ್ಪನೂ ಕೂಡ ಈಗಿನ ಸಮಯದಲ್ಲಿ ಇಲ್ಲ. ಈ ತರದ ಹುಡುಗಿಯರನ್ನ ಹುಡುಗರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಯಾಕಂದ್ರೆ ಅವರ ಅಟೆನ್ಷನ್ ಸ್ಪ್ಯಾಮ್ ಅವರ ಪ್ರಾಪರ್ಟೀಸ್ ಅಲ್ಲಿ ಬರಲ್ಲ. ಯಾಕಂದ್ರೆ ಅವರು ತಮ್ಮ ಕ್ಲೀನ್ ಪರ್ಸನಾಲಿಟಿ ಮತ್ತು ಗುಡ್ ಲುಕಿಂಗ್ ಇಂದ ತುಂಬಾ ಸ್ಟ್ಯಾಂಡರ್ಡ್ ಅಲ್ಲಿ ಅವರನ್ನ ಅವರು ನೋಡ್ತಾ ಇರ್ತಾರೆ ಮತ್ತು ಅವರ ಪಾಸ್ಟ್ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ. ಈ ತರದ ಹುಡುಗರ ಮುಂದೆ ಯಾವುದೇ ರೀತಿಯ ಬೆಳೆ ಬೇಯಲ್ಲ ಅಂದಾಗ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ರೀತಿಯ ಸೈಕಲ್ ಗಳನ್ನ ಕಂಟಿನ್ಯೂ ಮಾಡ್ತಾ ಇರುವಾಗ ಹುಡುಗಿರ ಒಂದು ಕಾಮನ್ ಡೈಲಾಗ್ ಆಲ್ ಮೆನ್ಸ್ ಆರ್ ಡಾಗ್ಸ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಅನ್ಸುತ್ತೆ, ನಾವಂತೂ ಲಾಯಲ್ಟಿಯನ್ನ ತೋರಿಸ್ತಾ ಇದ್ದೀವಿ, ಆದ್ರೆ ಎದುರಿಗಿರೋ ಮನುಷ್ಯ ಲಾಯಲ್ ಆಗಿಲ್ಲ ಅಂತ. ಅವರು ಕೂಡ ಈ ರೀತಿಯ ಮೋಸಗಳನ್ನ ಅನುಭವಿಸಿ ಅವರು ಕೂಡ ಕೆಪಬಲ್ ಆಗ್ತಾರೆ ಮೋಸ ಮಾಡ್ಲಿಕ್ಕೆ. ಮುಂದಿಂದ ಮೋಸ ಆಗ್ತಾ ಇದೆ ಅಂದ್ರೆ ನಾನ್ಯಾಕೆ ಸುಮ್ನೆ ಲಾಯಲ್ ಆಗಿರೋದು ಅಂತ ಅವರು ಕೂಡ ಅದರಲ್ಲಿ ತೊಡಗಿರ್ತಾರೆ. ಈ ವಿಷಯ ಸ್ಟಡೀಸ್ ಅಲ್ಲೂ ಕೂಡ ಪ್ರೂವ್ ಆಗಿದೆ. ಯಾವ ವ್ಯಕ್ತಿ ಸೆಕ್ಸುವಲ್ ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡಿರ್ತಾರೋ ಲಾಯಲ್ ಆಗಿರೋದು ಮತ್ತು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದು ಅವರಿಂದ ಸ್ವಲ್ಪ ಕಷ್ಟದಾಯಕವಾದ ಕೆಲಸವಾಗಿರುತ್ತೆ. ಇದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡಿರಿ. ಅವಳ ಪರ್ಸನಲ್ ಬೆಸ್ಟ್ ನೊಂದಿಗೆ ಅವಳು ಯಾವಾಗ್ಲೂ ಸ್ಟಕ್ ಆಗಿರ್ತಾಳೆ. ಇದರರ್ಥ ನಿಜವಾಗ್ಲೂ ಹೈಪರ್ ಸಕ್ಸಸ್ಫುಲ್ ವ್ಯಕ್ತಿಯನ್ನ ಅವಳು ಡೇಟ್ ಮಾಡಿದಾಳೆ ಅಂದ್ರೆ ಅದರಿಂದ ಕೆಳಗಿರೋ ಎಲ್ಲಾ ವ್ಯಕ್ತಿಗಳು ಅವಳಿಗೆ ಬಿಲೋ ಎವರೇಜ್ ಅಂತ ಅನ್ಸ್ಲಿಕ್ಕೆ ಶುರು ಆಗತ್ತೆ. ಅವಳು ಅವಳ ಲೆವೆಲ್ ಅನ್ನು ಕೂಡ ಮರೆತು ಹೋಗಿರ್ತಾಳೆ. ಹುಡುಗಿರು ರಿಲೇಶನ್ಶಿಪ್ ಬರ್ಲಿಕ್ಕೆ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ ಇದೆ, ಅದು ಸೋಷಿಯಲ್ ಮೀಡಿಯಾ. ಈ ಎರಡು ನೀಡ್ಗಳನ್ನ ಬೇಕಾದಷ್ಟು ಪ್ರಮಾಣದಲ್ಲಿ ಕೊಟ್ಬಿಟ್ಟಿದೆ. ಹುಡುಗರಂತೂ ನಾಯಿ ಅಲ್ವಾ? ಈಗ ಒಂದು ಟ್ರೆಂಡಿಂಗ್ ಶುರುವಾಗಿದೆ, ನಮ್ಗೆ ಹುಡುಗರ ಅವಶ್ಯಕತೆ ಇಲ್ಲ ಅಂತ. ಈಗ ಎವರೇಜ್ ಹುಡುಗರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ, ನಾವೇನು ಮಾಡಿದೀವಿ ಗುರು ಅಂತ. ಈ ಎಫೆಕ್ಟ್ ಅನ್ನ ಭಾರತದಲ್ಲಿ ಏನಾದ್ರೂ ನಿಲ್ಲಿಸದೇ ಇದ್ರೆ ಪ್ರತಿಯೊಬ್ಬರ ರಿಲೇಶನ್ಶಿಪ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುವ ಸಂಗತಿ ಇರುತ್ತೆ. ಈಗಿನ ಸಮಯದಲ್ಲಿ ಲಾಯಲ್ಟಿಯನ್ನ ಎಕ್ಸ್ಪೆಕ್ಟ್ ಮಾಡೋದು ಪ್ರಶ್ನೆಯಾಗಿ ಬಿಡುತ್ತೆ. ಯಾಕಂದ್ರೆ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗಿರೋದೇ ವ್ಯಾಲ್ಯೂ ಎಕ್ಸ್ಚೇಂಜ್ ನ ಆಧಾರದ ಮೇಲೆ. ಹುಡುಗರನ್ನ ಪ್ರತಿಯೊಂದು ವಸ್ತುವಿನಲ್ಲಿ ತಿರಸ್ಕರಿಸಿದಲ್ಲಿ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ರಿಜೆಕ್ಷನ್ ಅನ್ನ ಫೇಸ್ ಮಾಡ್ತಾರೆ. ಇದರಿಂದ ಗ್ಲೋಬಲ್ ಎಕಾನಮಿಕ್ ಕೊಲಾಪ್ಸ್ ಕೂಡ ಆಗುವ ಚಾನ್ಸಸ್ ತುಂಬಾ ಇರುತ್ತೆ.
ಅಂದ್ರೆ ಗಂಡಸರೇ ವಸ್ತುಗಳನ್ನ ಮಾಡ್ತಾರೆ ಪರಿವಾರಕ್ಕಾಗಿ ಮತ್ತು ಸಮಾಜಕ್ಕಾಗಿ. ಈಗ ಎರಡೂ ಕೂಡ ಕರಪ್ಟ್ ಮತ್ತು ಮುಕ್ತಾಯದ ಅಂಚಿನಲ್ಲಿ ಬಂದಿದೆ. ಹಾಗಾದ್ರೆ ಈಗ ಮಾಡೋದಾದ್ರೂ ಏನು? ಹುಡುಗರು ಅಥವಾ ಹುಡುಗಿರೆ ಯಾರೇ ಬೇಕಾದ್ರೂ ಆಗಿರ್ಲಿ, ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಲಾಯಲ್ ಆಗಿ ಇರಿ ಮತ್ತು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಕೊನೆಯದಾಗಿ ಇದರ ಪರಿಹಾರ ಏನಂದ್ರೆ, ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಜೊತೆಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಇರಿ. ಇದಕ್ಕೋಸ್ಕರ ನೀವು ಸಿಂಪಲ್ ಆಗಿರೋ ವ್ಯಾಲ್ಯೂ ಆಕ್ಷನ್ ನ ಮೂಲಕ ಬೇಕಾದ್ರೂ ನಿಮ್ಮ ಜೀವನವನ್ನ ಸಾಗಿಸಬಹುದು. ಈಗ ಸದ್ಯ ಅಷ್ಟೇ ನಾನು ಒಂದು ರೀಲ್ಸ್ ಅನ್ನ ನೋಡಿದ್ದೆ, ನಿಮ್ಮ ಹುಡುಗ ಎಷ್ಟು ಸಂಪಾದನೆ ಮಾಡ್ಬೇಕಂತ. ಆಗ ಆ ಹುಡುಗಿ, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅವಳು ಲಕ್ಷಗಟ್ಟಲೆ ಹೇಳ್ತಾ ಇದ್ಲು ಅಂತ. ಆದ್ರೆ ಅವಳು ಒಂದು ಉತ್ತರವನ್ನು ಕೊಟ್ಲು, ನನ್ನ ಹೊಟ್ಟೆ ತುಂಬಲಿಕ್ಕೆ ಮತ್ತು ಅವನ ಹೊಟ್ಟೆ ತುಂಬುವಷ್ಟು ಇದ್ರೆ ಸಾಕು ಅಂತ. ಯಾಕಂದ್ರೆ ಇಷ್ಟು ವ್ಯಾಲ್ಯೂ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂಡಲ್ಲಿ ನಿಮ್ಗೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಇಶ್ಯೂ ಬರಲ್ಲ. ಯಾಕಂದ್ರೆ ನೀವು ಇಲ್ಲಿ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಅದರ ಮೂಲಕ ನಿಮ್ಮ ಲೈಫ್ ಅನ್ನ ಗ್ರೋತ್ ನ ಲೆವೆಲ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ಮ್ಯಾರೇಜ್ ನ ಮೇನ್ ಇಂಟೆನ್ಷನ್ ಆಗಿರೋದೇ ಮದುವೆ ಆದ ನಂತರ ಒಬ್ಬರಿಗೆ ಇನ್ನೊಬ್ರು ಪ್ರೊವೈಡ್ ಮಾಡಿ ತಮ್ಮ ಲೈಫ್ ನ ಗ್ರೋತ್ ಅನ್ನ ಅದರ ಮೂಲಕ ನೋಡೋದು. ಒಂದಿಂದ ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ನಡೆದುಕೊಂಡು ಬಂದ ಹಾಗೆ ಮೆನ್ ಪ್ರೊವೈಡ್ ವಿಮೆನ್ ನರ್ಚರ್ ಅನ್ನೋದನ್ನ ನಾವು ಫಾಲೋ ಮಾಡಿದ್ರೆ ಈ ರಿಲೇಶನ್ಶಿಪ್ ಇಶ್ಯೂನಿಂದ ನಾವು ಹೊರಗಡೆ ಬರ್ಬೋದು ಅಂತ ನಾನು ಅನ್ಕೋತೀನಿ. ಇದು ಉಲ್ಟಾ ಕೂಡ ಆಗ್ಬೋದು. ಆದ್ರೆ ಬಯೋಲಾಜಿಕಲ್ ಆಗಿ ಹೇಳೋದಂದ್ರೆ ಮೊದಲನೇ ನಿಯಮನೇ ಕರೆಕ್ಟ್ ಆಗಿರುತ್ತೆ, ಮೆನ್ ಪ್ರೊವೈಡ್ ವಿಮೆನ್ ನರ್ಚರ್ ಅಂತ. ಇದರಿಂದಾಗೂ ಅಡ್ವಾಂಟೇಜ್ ಏನಂದ್ರೆ, ಗಂಡಸಿಗೆ ಲಾಯಲ್ಟಿ ಮತ್ತು ಒಬಿಡಿಯನ್ಸ್ ಸಿಗುತ್ತೆ, ಹೆಂಗಸಿಗೆ ಅಟೆನ್ಷನ್ ಮತ್ತು ವ್ಯಾಲಿಡೇಷನ್ ಸಿಗುತ್ತೆ. ಇಬ್ರು ಕೂಡ ತಮ್ಮ ಡಾರ್ಕ್ ಡಿಸೈರ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಇದರಿಂದಾಗೂ ಮೇಜರ್ ಅಡ್ವಾಂಟೇಜ್ ಏನಂದ್ರೆ, ರಿಲೇಶನ್ಶಿಪ್ ಅಲ್ಲಿ ಇಬ್ರು ಕೂಡ ಲಾಯಲ್ ಆಗಿರ್ತಾರೆ. ಕರಿಯರ್ ಮತ್ತು ಪರ್ಸನಲ್ ಗ್ರೋತ್ ಅಲ್ಲಿ ಇಬ್ರು ಕೂಡ ಜೊತೆಯಲ್ಲಿ ಸೇರಿ ಗ್ರೋತ್ ಆಗ್ತಾರೆ. ನನ್ಗಿದು ಗೊತ್ತು, ಇದನ್ನ ಮಾಡೋದು ಸ್ವಲ್ಪ ಕಷ್ಟದಾಯಕ ಕೆಲಸ, ಆದ್ರೆ ಪ್ರಯತ್ನ ಪಡಿ. ನಿಮ್ಮ ವ್ಯಾಲ್ಯೂಬಲ್ ಸಮಯವನ್ನ ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.